ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಸಾಧಾರಣ ಕಾಲದ 8ನೆಯ ಭಾನುವಾರ. ಕಳೆದ 2 ಭಾನುವಾರಗಳ ಶುಭ ಸಂದೇಶದ ವಾಚನಕ್ಕೆ ಓದುತ್ತಿದ್ದ ಪರ್ವತ ಮೇಲಿನ ಬೋಧನೆಯ ಕೊನೆಯ ಭಾಗವನ್ನು ಸಾಧಾರಣ ಕಾಲದ 8ನೆಯ ಭಾನುವಾರವಾದ ಇಂದಿನ ಶುಭ ಸಂದೇಶದ ವಾಚನದಲ್ಲಿ ಓದಿ ಮುಗಿಸಲಿದ್ದೇವೆ. ಇದರಲ್ಲಿ ಯೇಸುಸ್ವಾಮಿಯ ಕೆಲವು ಒಗಟು ಮತ್ತು ಸಾಮತಿಗಳನ್ನು ಕೇಳಲಿದ್ದೇವೆ. ಸೊ ಬನ್ನಿ, ಲೂಕನ ಶುಭ ಸಂದೇಶದ ಅಧ್ಯಾಯ 6 39ರಿಂದ 45 ವಾಕ್ಯಗಳನ್ನು ನೋಡೋಣ. ಯೇಸು ಸ್ವಾಮಿ ಅವರಿಗೆ ಈ ಸಾಮತಿಯನ್ನು ಹೇಳಿದರು. ಕುರುಡನು ಕುರುಡನಿಗೆ ದಾರಿ ತೋರಿಸಲಾದೀತೆ? ಇಬ್ಬರು ಹಳ್ಳದಲ್ಲಿ ಬೀಳುವುದಿಲ್ಲವೇ? ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ, ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನು ಗುರುವಿನಂತೆ ಆಗುವನು. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ಸೋದರನ ಕಣ್ಣಿನಲ್ಲಿರುವ ಅಣುವನ್ನು ಗಮನಿಸುವುದೇಕೆ? ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ಕಾಣಲಾರದ ನೀನು ತಮ್ಮ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ಸೋದರನಿಗೆ ಹೇಗೆ ಹೇಳಬಲ್ಲೆ? ಎಲೈ ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು, ಅನಂತರ ನಿನ್ನ ಸೋದರನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದುಹಾಕಲು ನಿನಗೆ ಕಣ್ಣು ನಿಚ್ಚಳವಾಗಿ ಕಾಣಿಸುವುದು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಮುಳ್ಳು ಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ, ಮುಳ್ಳು ಬಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ. ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಇಲ್ಲಿ ಅನೇಕ ವಿಷಯಗಳನ್ನು ಗಮನಿಸಬೇಕಾಗಿದೆ. ಈ ವಾಚನದ ಆರಂಭದಲ್ಲಿ ಯೇಸು ಸ್ವಾಮಿ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಎಂದು ಬರೆಯಲಾಗಿದೆ. ಇಲ್ಲಿ ಸಾಮತಿ ಎಂಬುದಕ್ಕೆ ಹೀಬ್ರು ಭಾಷೆಯಲ್ಲಿ ಮಶಲ್ ಎಂದು ಕರೆಯುತ್ತಾರೆ. ಇದಕ್ಕೆ ನೀತಿಕತೆ, ಸಾಮತಿ, ಕಿರುಪ್ರಶ್ನೆ ಹಾಗೂ ಒಗಟು ಎಂಬ ಅರ್ಥಗಳಿವೆ. ಸಾಧಾರಣವಾಗಿ ಸಾಮತಿಗಳು ಎಂದರೆ ಬಿತ್ತುವವನ ಸಾಮತಿ, ದುಂದುಗಾರ ಮಗನ ಸಾಮತಿ, ಒಳ್ಳೆಯ ಸಮಾರಿಯನ ಸಾಮತಿಗಳಂತಹ ಉದ್ದವಾದ ನೀತಿ ಬೋಧೆಗಳೆಂದು ನಾವು ಭಾವಿಸುತ್ತೇವೆ. ಅದು ಸರಿಯೇ. ಆದರೆ ಈಗಾಗಲೇ ನಾವು ತಿಳಿದುಕೊಂಡಂತೆ ಮಶಲ್ ಎಂಬ ಪದಕ್ಕೆ ಒಗಟು, ಕಿರುಪ್ರಶ್ನೆಗಳೆಂಬ ಅರ್ಥಗಳು ಇರುವುದರಿಂದ ಇಲ್ಲಿ ಯೇಸುಸ್ವಾಮಿಯು ದೀರ್ಘವಾದ ಸಾಮತಿಗಳ ಬದಲು ಕಿರು ಪ್ರಶ್ನೆಗಳ ಮತ್ತು ಒಗಟುಗಳಿಂದ ಕೂಡಿದ ಚಿಕ್ಕ ಸಾಮತಿಗಳನ್ನು ಹೇಳುತ್ತಿರುವುದನ್ನು ನಾವು ನೋಡಬಹುದು. ಮತ್ತು ಇವುಗಳಲ್ಲಿ ಆತ್ಮೀಕ ಸತ್ಯಗಳನ್ನು ಕಲಿಸಲು ಕೆಲವು ಸಾಂಕೇತಿಕ ಚಿತ್ರಣಗಳನ್ನು ಬಳಸಿದ್ದಾರೆ. ಮೊದಲನೆಯದಾಗಿ 2 ಕುರುಡರ ಸಾಮತಿ. ಇಲ್ಲಿ ಯೇಸುಸ್ವಾಮಿ ಶಾರೀರಿಕವಾದ ಕಣ್ಣುಗಳು ಕಾಣದ ಕುರುಡರ ಬಗ್ಗೆ ಅಲ್ಲ, ಆತ್ಮೀಕ ಕುರುಡರ ಬಗ್ಗೆ ಹೇಳುತ್ತಿದ್ದಾರೆ. ಅಂದರೆ ಪಾಪದ ಸ್ವಭಾವದಲ್ಲಿರುವ ಒಬ್ಬ ವ್ಯಕ್ತಿ ಇನ್ನೊಬ್ಬ ಪಾಪದ ಸ್ವಭಾವದಲ್ಲಿರುವ ವ್ಯಕ್ತಿಗೆ ಒಳ್ಳೆಯ ರೀತಿ ಆಧ್ಯಾತ್ಮಿಕ ಜೀವನ ಮಾಡುವುದು ಹೇಗೆ ಎಂದು ಹೇಳಿಕೊಡುವುದರಿಂದ ಅವರಿಬ್ಬರೂ ಪುನಃ ಪಾಪವೆಂಬ ಗುಂಡಿಗೆ ಬೀಳುತ್ತಾರೆ ಎಂದು ಅರ್ಥ. ಯಾವ ವ್ಯಕ್ತಿ ತನ್ನ ಪಾಪದ ಸ್ವಭಾವವನ್ನು ಗುರುತಿಸಲು ಸಾಧ್ಯವಾಗದೇ ಇರುತ್ತಾನೋ ಅವನೇ ನಿಜವಾದ ಕುರುಡ. ಏಕೆಂದರೆ ಶಾರೀರಿಕವಾಗಿ ಕುರುಡರಾಗಿರುವವರೂ ಕೂಡ ದೇವರ ಮೇಲಿನ ವಿಶ್ವಾಸ ಮತ್ತು ವಿಧೇಯತೆಯಿಂದ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬಹುದು. ಆದರೆ ನಾನು ಮಾಡುತ್ತಿರುವುದು ಪಾಪವೇ ಅಲ್ಲ, ಇದೊಂದು ಚಿಕ್ಕ ತಪ್ಪು ಅಷ್ಟೇ, ಕೆಲವು ಸುಳ್ಳುಗಳನ್ನು ಹೇಳುವುದರಿಂದ ಏನೂ ಅನಾಹುತ ಆಗುವುದಿಲ್ಲ, ಒಂದು ಒಳ್ಳೆಯ ವಿಷಯಕ್ಕಾಗಿ ಸುಳ್ಳು ಹೇಳುವುದು ಪಾಪವಲ್ಲ, ಈ ಚಿಕ್ಕ ಸುಳ್ಳಿನಿಂದ ಇನ್ನೊಬ್ಬರ ಜೀವನ ಸರಿಯಾಗುತ್ತದೆ, ಹೇಗೋ ಪಾಪ ನಿವೇದನೆ ಮತ್ತು ಬಲಿಪೂಜೆ ಇದೆ ಅಲ್ವಾ, ಕ್ಷಮೆ ಸಿಕ್ಕಿ ಬಿಡುತ್ತದೆ ಎಂದು ತಮ್ಮ ಪಾಪಗಳನ್ನು ನ್ಯಾಯಪಡಿಸಲು ತಮ್ಮದೇ ಆದ ಕೆಲವು ತತ್ವಗಳನ್ನು ಪಾಲಿಸುತ್ತಾರೆ. ಮತ್ತು ಇಂತಹ ಯೋಚನೆಗಳಿಂದ ತನ್ನ ಸ್ವಂತ ಪಾಪಗಳನ್ನು ಗುರುತಿಸದೆ ಕುರುಡರಾಗಿರುತ್ತಾರೆ. ಇಂಥವರು ತಮ್ಮನ್ನೇ ತಾವು ಸಂತರೆಂದು ಅಥವಾ ದೇವರ ಉತ್ತಮ ಸೇವಕನೆಂದು ಭಾವಿಸಿಕೊಳ್ಳುತ್ತಿರುತ್ತಾರೆ ಮತ್ತು ತಾವೇ ನಿಜವಾದ ಕುರುಡರು ಎಂದು ಮರೆತು ಇತರರ ಕಷ್ಟಗಳಿಗೆ, ತೊಂದರೆಗಳಿಗೆ ದೇವರ ವಾಕ್ಯಗಳನ್ನು, ಯೋಜನೆಗಳನ್ನು ಹೇಳಲು ಹೋಗುತ್ತಾರೆ ಹಾಗೂ ಅವರಿಗೂ ಈ ತತ್ವಗಳನ್ನು ಬೋಧಿಸುತ್ತಾರೆ. ಹೀಗೆ ಅವರಿಬ್ಬರು ಪಾಪದ ಗುಂಡಿಗೆ ಬೀಳುತ್ತಾರೆ. ಏಕೆಂದರೆ ಕಣ್ಣು ಚೆನ್ನಾಗಿದ್ದವನೇ ಕುರುಡರಿಗೆ ದಾರಿ ತೋರಿಸಲು ಸಾಧ್ಯ. ತಾನೇ ಒಬ್ಬ ಕುರುಡನೆಂದು ಗೊತ್ತಿಲ್ಲದವನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವೇ ಇಲ್ಲ. ನಾವು ಸಂತರುಗಳ ಜೀವನ ಚರಿತ್ರೆಯನ್ನು ಓದಿದರೆ ಅವರು ತಾವು ಎಷ್ಟೊಂದು ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ದೇವೆಂದು ಅರಿತು ಅದಕ್ಕೆ ಪಶ್ಚಾತ್ತಾಪ ಪಡುವುದನ್ನು, ತಾವೇ ಆತ್ಮಿಕವಾಗಿ ಕುರುಡರೆಂದು ಒಪ್ಪಿಕೊಂಡಿರುವುದನ್ನು ನೋಡಬಹುದು. ಅವರು ತಮ್ಮ ಆದರ್ಶ ಜೀವನದಲ್ಲಿ ದೇವರ ಬಳಿ ಎಷ್ಟು ಹತ್ತಿರ ಹೋಗುತ್ತಾರೋ ಅಷ್ಟೇ ಅವರ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ ಮತ್ತು ತಾವೇ ದೊಡ್ಡ ಪಾಪಿಗಳೆಂದು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಅವುಗಳನ್ನು ಸರಿ ಮಾಡಿಕೊಳ್ಳುತ್ತಿರುತ್ತಾರೆ. ನಂತರವೇ ಇತರರಿಗೆ ಒಳ್ಳೆಯ ಬೋಧನೆಗಳನ್ನು ಕೊಡುತ್ತಾರೆ. ಆದ್ದರಿಂದಲೇ ಅವರು ಇಂದು ಸಂತರಾಗಿದ್ದಾರೆ. ಹಾಗೆಯೇ 2ನೆಯ ಸಾಮತಿಯಲ್ಲಿ ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ,
ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನು ಗುರುವಿನಂತೆ ಆಗುವನು ಎಂದು ಯೇಸು ಸ್ವಾಮಿ ಹೇಳುತ್ತಾರೆ. ಇದರಲ್ಲಿ ಶಿಷ್ಯ ಎಂಬ ಪದಕ್ಕೆ ಬಳಸಲಾದ ಗ್ರೀಕ್ ಪದ ಮಾಥೆಟಸ್ ಎಂದಾಗಿದೆ. ಇದರ ನಿಜವಾದ ಅರ್ಥ ಕಲಿಯುವವನು ಎಂದು. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಾದವರನ್ನು ಅಥವಾ ಕಲಿಯುವವರನ್ನು ನಮ್ರತೆಯಿಂದ ಇರಲು ಅಂದರೆ ತಗ್ಗಿ ನಡೆಯಲು ಹೇಳುತ್ತಿದ್ದಾರೆ. ಗುರುವಿಗಿಂತ ಎಷ್ಟೇ ಕಲಿತರೂ ನಾವು ಗುರುವಿಗಿಂತ ದೊಡ್ಡವರಾಗುವುದಕ್ಕೆ ಆಗುವುದಿಲ್ಲ. ಹೇಗೋ ಸಂಪೂರ್ಣ ಜ್ಞಾನ ಪಡೆದ ಮೇಲೆ ನಾವು ಇನ್ನೊಬ್ಬರಿಗೆ ಕಲಿಸುವಷ್ಟು ಬೆಳೆಯುತ್ತೇವೆ. ಆದರೆ ಮೊದಲು ನಮಗೆ ಹೇಳಿಕೊಟ್ಟ ಗುರುವನ್ನು ಕೀಳಾಗಿ ನೋಡಬಾರದು. ನಾವೇ ದೊಡ್ಡ ಜ್ಞಾನಿ ಎಂದುಕೊಳ್ಳಬಾರದು. ಸ್ನಾನ ದೀಕ್ಷೆ ಪಡೆದ ಮೇಲೆ ನಾವೆಲ್ಲರೂ ಯೇಸು ಸ್ವಾಮಿಯ ಶಿಷ್ಯರಾಗಿ ಬಿಡುತ್ತೇವೆ. ಇದನ್ನು ನಾವು ವಿಶ್ವಾಸವಿಡಬೇಕು. ಆದರೆ ಅಷ್ಟೇ ಸಾಲುವುದಿಲ್ಲ. ನಾವು ಅವರ ಮೇಲೆ ವಿಶ್ವಾಸವಿಡುವುದರ ಜೊತೆಗೆ ಅವರ ಬೋಧನೆಗಳನ್ನು ಆಜ್ಞೆಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಅವರನ್ನು ಹಿಂಬಾಲಿಸುವವರಾಗಬೇಕು. ಅವರನ್ನು ಅನುಸರಿಸಿ ಅವರಂತೆ ಜೀವಿಸಬೇಕು. ಸಾಧ್ಯವಾದರೆ ಥಾಮಸ್ ಕೆಂಪಿಸ್ ರವರು ಬರೆದ ಸುಪ್ರಸಿದ್ಧ ರಚನೆಯಾದ ದ ಇಮಿಟೇಷನ್ ಆಫ್ ಕ್ರೈಸ್ಟ್ ಪುಸ್ತಕವನ್ನು ಓದಬೇಕೆಂದು ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ಯೇಸು ಸ್ವಾಮಿಯನ್ನು ಅನುಕರಿಸಿ ಅವರಂತೆಯೇ ಜೀವಿಸುವುದು ಹೇಗೆ ಎಂದು ತುಂಬಾ ಅದ್ಭುತವಾಗಿ ಬರೆಯಲಾಗಿದೆ. ಹಾಗಾಗಿ ಯೇಸು ಸ್ವಾಮಿಯ ನಿಜ ಶಿಷ್ಯರಾಗಬೇಕೆಂದರೆ ನಾವು ಕಲಿಯುವವರಾಗಬೇಕು. ದೇವರ ವಾಕ್ಯವನ್ನು, ಯೇಸು ಸ್ವಾಮಿಯ ಉಪದೇಶಗಳನ್ನು ಕಲಿಯಬೇಕು ಮತ್ತು ನಮ್ಮ ಜೀವನದಲ್ಲಿ ಪಾಲಿಸಬೇಕು. 3ನೆಯ ಸಾಮತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಣ್ಣಿನಲ್ಲಿರುವ ಮರದ ದೊಡ್ಡ ದಿಮ್ಮಿಯನ್ನು ಬಿಟ್ಟು ಇತರರ ಕಣ್ಣಿನಲ್ಲಿರುವ ಚಿಕ್ಕ ಅಣುವನ್ನು ತೆಗೆಯಲು ಹೋಗುವುದರ ಬಗ್ಗೆ ಹೇಳಿದ್ದಾರೆ. ಯೇಸು ಸ್ವಾಮಿ ಈ ಸಾಮತಿಯಲ್ಲಿಯೂ ಕೂಡ ನಮಗೆ ನಮ್ರತೆಯ ಗುಣಗಳನ್ನು ಪಾಲಿಸಲು ಹೇಳುತ್ತಿದ್ದಾರೆ. ಮೊದಲು ನಮ್ಮ ಪಾಪಗಳನ್ನು ಸರಿ ಮಾಡಿಕೊಳ್ಳಬೇಕು. ನಂತರ ಇತರರ ಬಗ್ಗೆ ತೀರ್ಪು ಮಾಡಲು, ಅವರ ಪಾಪಗಳ ಬಗ್ಗೆ ಪರಿಹಾರ ಕೊಡಲು ಹೋಗಬೇಕು. ಅದು ಬಿಟ್ಟು ತನ್ನ ಜೀವನದಲ್ಲೇ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು, ಮಹಾಪಾಪಗಳನ್ನು ಇಟ್ಟುಕೊಂಡು ಇತರರ ಚಿಕ್ಕ ಚಿಕ್ಕ ಪಾಪಗಳಿಗೆ ತೀರ್ಪು ಮಾಡಲು ಬುದ್ಧಿ ಹೇಳಲು ಹೋಗಬಾರದು. ನಾವು ಮೊದಲು ಸರಿಯಾದರೆ ಇತರರಿಗೆ ಬುದ್ಧಿ ಹೇಳುವ ಯೋಗ್ಯತೆ ಇರುತ್ತದೆ ಮತ್ತು ಅವರ ತಪ್ಪುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ಅವುಗಳಿಗೆ ಸೂಕ್ತ ಪರಿಹಾರ ಕೊಡಲು ಸಹಾಯವಾಗುತ್ತದೆ. ಏಕೆಂದರೆ ನಾವು ಪಾಪ ಮಾಡಿದಾಗ ದೇವರಿಂದ ದೂರವಾಗುತ್ತೇವೆ, ದೇವರ ಮಹಿಮೆ ಮತ್ತು ಪವಿತ್ರಾತ್ಮರನ್ನು ಕಳೆದುಕೊಳ್ಳುತ್ತೇವೆ. ಇಂತಹ ಸ್ಥಿತಿಯಲ್ಲಿರುವಾಗ ಇನ್ನೊಬ್ಬರಿಗೆ ಬುದ್ಧಿ ಹೇಳಲು ಹೋದರೆ ಅದು ಪವಿತ್ರಾತ್ಮರ ಪ್ರೇರಣೆಯಿಂದ ಆಗಿರುವುದಿಲ್ಲ, ನಮ್ಮ ಸ್ವಂತದಾಗಿರುತ್ತದೆ. ಆದ್ದರಿಂದ ನಮ್ಮಲ್ಲಿ ದಿಮ್ಮಿಯಂತೆ ಇರುವ ಪಾಪಗಳನ್ನು ಮೊದಲು ಸರಿ ಮಾಡಿಕೊಂಡ ನಂತರವೇ ಇತರರ ವಿಷಯಕ್ಕೆ ಹೋಗಬೇಕು. ಇಲ್ಲದಿದ್ದರೆ ಅಂತವರು ಕಪಟ ವಿಶ್ವಾಸಿಗಳಾಗುತ್ತಾರೆ. ಯೇಸು ಸ್ವಾಮಿಗೆ ಕಪಟತನವೆಂದರೆ ತುಂಬಾ ಕೋಪ. ನಾವು ಬೈಬಲಿನಲ್ಲಿ ಅನೇಕ ಕಡೆ ನೋಡಿದ್ದೇವೆ. ಉದಾಹರಣೆಗೆ ಫರಿಸಾಯರ ಕಪಟತನದ ವಿರುದ್ಧ ಯೇಸು ಸ್ವಾಮಿ ಮಾತನಾಡುವಾಗ ಅವರು ಎಷ್ಟು ಕೋಪದಿಂದ ಹೇಳಿದ್ದಾರೆ ಎಂದು ಆ ವಾಕ್ಯಗಳನ್ನು ಓದಿದರೆ ತಿಳಿಯುತ್ತದೆ. ಕೆಲವರು ಹೇಳುವುದೊಂದು, ಆದರೆ ಮಾಡುವುದು ಮತ್ತೊಂದು. ತಾವು ಇತರರಿಗೆ ಬೋಧಿಸುವುದನ್ನ ತಾವೇ ಪಾಲಿಸುವುದಿಲ್ಲ. ಇದೇ ಕಪಟತನ. ಪೇತ್ರರು ಕೂಡ ಯೇಸು ಸ್ವಾಮಿಗೆ, ಸ್ವಾಮಿ, ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟಿದ್ದರೂ ನಾನು ಮಾತ್ರ ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಅದೇ ರಾತ್ರಿ ಕೆಲವು ಗಂಟೆಗಳೊಳಗೆ ಯೇಸು ಸ್ವಾಮಿ ಯಾರೆಂದು ಗೊತ್ತಿಲ್ಲ ಎಂದು 3 ಬಾರಿ ನಿರಾಕರಿಸಿ ಬಿಡುತ್ತಾರೆ. ಇದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಹಜವಾಗಿ ಬರುವ ಪರೀಕ್ಷೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಇಂತಹ ಸಾಮತಿಗಳನ್ನು ಹೇಳಿ ನಮ್ಮ ವಿಶ್ವಾಸವನ್ನು ಬಲಪಡಿಸಲು, ಆಧ್ಯಾತ್ಮಿಕ ಜೀವನದಲ್ಲಿ ಎದುರುಗೊಳ್ಳುವ ಶೋಧನೆಗಳನ್ನು ಜಯಿಸಲು ಸಿದ್ಧ ಮಾಡುತ್ತಿದ್ದಾರೆ. ಇನ್ನೊಂದು ಉದಾಹರಣೆ ನೋಡುವುದಾದರೆ, ಸಂತ ಪೌಲರು ತಿಮೋತಿಗೆ, ಹೊಸದಾಗಿ ಕ್ರಿಸ್ತರ ಮೇಲಿನ ವಿಶ್ವಾಸಕ್ಕೆ ಬಂದವನನ್ನು ಧರ್ಮಾಧ್ಯಕ್ಷನನ್ನಾಗಿ ನೇಮಿಸಬೇಡ, ಅಂತವನು ಅಹಂಕಾರದಿಂದ ಒಬ್ಬಿಕೊಂಡು ಸೈತಾನನಂತೆಯೇ ದಂಡನೆಗೆ ಗುರಿಯಾದನು ಎಂದು ಹೇಳುತ್ತಾರೆ. ಏಕೆಂದರೆ ಕೆಲವರು ತಮ್ಮ ದುರಾಭ್ಯಾಸಗಳನ್ನು, ಲೌಕಿಕ ಜೀವನವನ್ನು ಬಿಟ್ಟು ಬದಲಾಗಿ ಯೇಸು ಸ್ವಾಮಿಯ ವಿಶ್ವಾಸದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಪಾಲಿಸಲು ನಿರ್ಧಾರ ಮಾಡುತ್ತಾರೆ. ಇನ್ನು ಕೆಲವರು ತಮ್ಮ ಹಳೆಯ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿಕೊಳ್ಳುತ್ತಾರೆ. ಇಂಥವರೆಲ್ಲರೂ ಮನಸ್ಸಿನಲ್ಲಿ ಒಂದೇ ರೀತಿ ಯೋಚಿಸುತ್ತಾರೆ. ಅದೇನೆಂದರೆ, ನಾನು ನನ್ನ ಹಳೆಯ ಜೀವನವನ್ನು ಬಿಟ್ಟು ಯೇಸು ಸ್ವಾಮಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಪಾಲಿಸಲು ಬಂದಿದ್ದೇನೆ. ನಾನು ಇಂದಿನಿಂದ ಸರಿಯಾಗಿ ಬಿಟ್ಟಿದ್ದೇನೆ. ಇನ್ನು ಮೇಲೆ ನನ್ನ ಬಗ್ಗೆ ಯೋಚಿಸಲು ಏನೂ ಇಲ್ಲ. ಅದರ ಬದಲು ಇತರರ ಪಾಪಗಳನ್ನು ಗುರುತಿಸಿ ಅವರಿಗೂ ಶುಭ ಸಂದೇಶವನ್ನು ಬೋಧಿಸಿ ಅವರ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂತೆ ಮಾಡಿ ಯೇಸುವಿನ ಬಳಿಗೆ ಕರೆತರುತ್ತೇನೆ ಎಂದುಕೊಂಡಿರುತ್ತಾರೆ. ಆದರೆ ತಾವು ನಿಜವಾಗಿಯೂ ಸರಿಯಾದ ದಾರಿಯಲ್ಲಿಯೇ ಸಾಗುತ್ತಿದ್ದಾರಾ? ಯೇಸು ಸ್ವಾಮಿಯ ಬೋಧನೆಗಳನ್ನು ಕಲಿತು ಪಾಲಿಸುತ್ತಿದ್ದಾರಾ? ಪಾಪವೇ ಮಾಡದೆ ಜೀವಿಸುತ್ತಿದ್ದಾರಾ ಎಂದು ತಮ್ಮನ್ನೇ ಪರೀಕ್ಷಿಸಿಕೊಳ್ಳುವುದಿಲ್ಲ. ಅದರ ಬದಲು ಹೊಸ ಕ್ರೈಸ್ತನಾದೆ, ಆಧ್ಯಾತ್ಮಿಕ ಜೀವನ ಪಾಲಿಸುತ್ತಿದ್ದೇನೆ ಎಂಬ ಅಹಂಕಾರದಿಂದ ಇತರರ ತಪ್ಪುಗಳನ್ನೇ ನೋಡಲು ಹೋಗುತ್ತಾರೆ. ಇಂಥವರು ಮೊದಲು ತಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಯೇಸು ಸ್ವಾಮಿ ಮರದ ದಿಮ್ಮಿ ಮತ್ತು ಅಣುವಿನ ಸಾಮತಿಯನ್ನು ಹೇಳುತ್ತಿದ್ದಾರೆ. ಕೊನೆಯ ಸಾಮತಿಯಾಗಿ ಯೇಸು ಸ್ವಾಮಿ ಒಳ್ಳೆಯ ಮತ್ತು ಕೆಟ್ಟ ಮರಗಳ ಬಗ್ಗೆ ಹೇಳುತ್ತಾರೆ. ಇಲ್ಲಿ ಮರವು ಒಂದು ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ.
ಅದರ ಫಲಗಳು ಆ ವ್ಯಕ್ತಿಯ ಸದ್ಗುಣ ಮತ್ತು ದುರ್ಗುಣಗಳನ್ನು ಪ್ರತಿನಿಧಿಸುತ್ತದೆ. ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಇಲ್ಲಿ ಈ ಬೊಕ್ಕಸ, ನಿಧಿ ಅಥವಾ ಸಂಪತ್ತು ಎಂಬುದನ್ನು ಯೇಸು ಸ್ವಾಮಿ ಹಲವು ಕಡೆ ಹೇಳಿದ್ದಾರೆ. ಉದಾಹರಣೆಗೆ, ಸ್ವರ್ಗದಲ್ಲಿ ನಿಮ್ಮ ಸಂಪತ್ತನ್ನು ಕೂಡಿಸಿಡಿ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ ಎಂದು ಹೇಳಿರುವುದನ್ನು ನಾವು ಓದಿದ್ದೇವೆ. ಸೊ ಈ ಬೊಕ್ಕಸವನ್ನು ನಾವು ಶೇಖರಿಸಿಡುವ ಸಂಪತ್ತಿಗೆ ಹೋಲಿಸಿದ್ದಾರೆ. ಆದರೆ ಅವರು ಲೌಕಿಕ ಸಂಪತ್ತಿನ ಬದಲು ಸ್ವರ್ಗೀಯ ಮತ್ತು ಆತ್ಮೀಕ ಸಂಪತ್ತಿನ ಬಗ್ಗೆ ಹೇಳುತ್ತಾರೆ. ಇದು ನಮ್ಮ ಹೃದಯಕ್ಕೆ ಸಂಬಂಧಿಸಿದ್ದಾಗಿದೆ. ಏಕೆಂದರೆ ನಾವು ನಮ್ಮ ಸಂಪತ್ತನ್ನು ಲೋಕದಲ್ಲಿ ಶೇಖರಿಸಿಟ್ಟರೆ ನಮ್ಮ ಹೃದಯವು ಲೋಕದ ಕಡೆ ಇರುತ್ತದೆ. ನಾವು ನಮ್ಮ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಟ್ಟರೆ ನಮ್ಮ ಹೃದಯವು ಸ್ವರ್ಗದ ಕಡೆ ಇರುತ್ತದೆ. ಸ್ವರ್ಗದಲ್ಲಿ ಸಂಪತ್ತನ್ನು ಶೇಖರಿಸಿಟ್ಟವನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯ ಗುಣಗಳೇ ಹೊರಹೊಮ್ಮುತ್ತವೆ. ಅದೇ ರೀತಿ ಲೋಕದಲ್ಲಿ ಸಂಪತ್ತನ್ನು ಶೇಖರಿಸಿಟ್ಟವನ ಹೃದಯವೆಂಬ ಬೊಕ್ಕಸದಿಂದ ಕೆಟ್ಟ ಗುಣಗಳೇ ಹೊರಹೊಮ್ಮುತ್ತವೆ. ಹೊರಹೊಮ್ಮುವುದು ಹೇಗೆ? ನಮ್ಮ ಕ್ರಿಯೆಯಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಮಾತುಗಳಲ್ಲಿ. ಯೇಸು ಸ್ವಾಮಿಯು ಈ ಕಾಂಟೆಕ್ಸ್ಟ್ ಪ್ರಕಾರ ನಮ್ಮ ಬಾಯಿಯಿಂದ ಬರುವ ಮಾತುಗಳ ಬಗ್ಗೆ ಹೇಳುತ್ತಿದ್ದಾರೆ. ಅದಕ್ಕೆ ಅವರು ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ ಎಂದು ಕೊನೆಯಲ್ಲಿ ಹೇಳುತ್ತಾರೆ. ಮತ್ತು ಇದಕ್ಕಾಗಿ ಅವರು ಈ ಪರ್ವತದ ಮೇಲಿನ ಬೋಧನೆಯ 2ನೇ ಭಾಗದಲ್ಲಿ ತೀರ್ಪು ಮಾಡಬೇಡಿ, ನಿಂದಿಸಬೇಡಿ, ಕೇಡು ಬಗೆದವರನ್ನು ಆಶೀರ್ವದಿಸಿ, ಪೀಡಿಸಿದವರಿಗಾಗಿ ಪ್ರಾರ್ಥಿಸಿರಿ ಎಂಬ ಬಾಯಿ ಮಾತಿನ ವಿಷಯಗಳನ್ನೇ ಹೇಳಿದ್ದಾರೆ. ಏಕೆಂದರೆ ಅವರ ಪ್ರಕಾರ ಹೃದಯಕ್ಕೂ ಬಾಯಿಗೂ ನೇರ ಸಂಪರ್ಕವಿದೆ. ಹಾಗಾಗಿ ಅವರು ನಮ್ಮ ಬಾಯಿ ಮಾತಿನಿಂದಾಗುವ ಪಾಪಗಳ ಬಗ್ಗೆ ಹೇಳುತ್ತಿದ್ದಾರೆ. ಕೆಲವರು ಇತರರ ಬಗ್ಗೆ ತಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು, ಕೇಡುಗಳು, ಹೊಟ್ಟೆ ಕಿಚ್ಚುಗಳು ಇಟ್ಟುಕೊಂಡಿರುವುದರಿಂದ ಅವರ ಬಾಯಿಂದ ಕೇಡು ಬಯಸುವ ಮಾತುಗಳು, ಶಾಪಗಳು, ಕೆಟ್ಟ ಕೆಟ್ಟ ಪದಗಳು, ತೀರ್ಪುಗಳು ಹೊರಬರುತ್ತವೆ. ಇವು ಬಾಯಿ ಮಾತಿನಿಂದಾಗುವ ಪಾಪಗಳು. ಹಾಗಾಗಿ ಈ ಪರ್ವತದ ಮೇಲಿನ ಬೋಧನೆಯಲ್ಲಿ ಶರೀರದಿಂದಾಗುವ ಪಾಪಗಳಿಗಿಂತ ಬಾಯಿ ಮಾತಿನಿಂದಾಗುವ ಪಾಪಗಳ ಬಗ್ಗೆಯೇ ಅಧಿಕ ಎಚ್ಚರ ಕೊಟ್ಟಿದ್ದಾರೆ. ಏಕೆಂದರೆ ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಯೇಸುಸ್ವಾಮಿಯ ಕಾಲದಲ್ಲಿ ಬಾಯಿ ಮಾತಿನಿಂದ ಪಾಪ ಮಾಡುತ್ತಿದ್ದರು. ಆದರೆ ಈ ಆಧುನಿಕ ಕಾಲದಲ್ಲಿ ಕೇವಲ ಬಾಯಿ ಮಾತಿನಿಂದ ಮಾತ್ರವಲ್ಲ, ಮೆಸೇಜು, ಕಮೆಂಟ್ ಮತ್ತು ಟ್ವೀಟ್ಗಳಿಂದಲೂ ಪಾಪ ಮಾಡುತ್ತಾರೆ. ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವುದಾದರೆ ಇತರರ ಹೇಳಿಕೆಗಳಿಗೆ ಕೆಲವರು ಸುಲಭವಾಗಿ ತೀರ್ಪು ಮಾಡಿ ಅವರ ಬಗ್ಗೆ ನಿಂದನೆಯ ಮಾತುಗಳನ್ನು, ಕೆಟ್ಟ ಮಾತುಗಳನ್ನು ಕಮೆಂಟ್ ಮಾಡುತ್ತಾರೆ. ಏಕೆಂದರೆ ಅವರ ಹೃದಯವೆಂಬ ಬೊಕ್ಕಸದಲ್ಲಿ ಕೆಟ್ಟದ್ದೇ ತುಂಬಿರುತ್ತದೆ. ಅದೇ ರೀತಿ ಇನ್ನೂ ಕೆಲವರು ಪ್ರವಾದನೆ ಮಾಡುತ್ತೇವೆಂದು ಸುಳ್ಳು ಪ್ರವಾದನೆಗಳನ್ನು ಮಾಡುತ್ತಾರೆ. ಅವುಗಳಲ್ಲಿ ಕನಿಷ್ಠ ಪಕ್ಷ ಒಂದೇ ಒಂದು ಪ್ರವಾದನೆ ಸುಳ್ಳಾದರೂ ಅವರು ಸುಳ್ಳು ಪ್ರವಾದಿಗಳೇ. ಏಕೆಂದರೆ ಉದಾಹರಣೆಗೆ, ಮಾವಿನ ಮರದಲ್ಲಿ ಒಂದೇ ಒಂದು ಬೇರೆ ಹಣ್ಣು ಬಿಟ್ಟರೂ ಅದು ಮಾವಿನ ಮರವೇ ಅಲ್ಲ. ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಮಾತ್ರವೇ ಬರಬೇಕು. ಆದರೆ ಈಗಿನ ಸ್ವಘೋಷಿತ ಪ್ರವಾದಿಗಳು ಹೇಳುವ ಪ್ರವಾದನೆಗಳಲ್ಲಿ ಅನೇಕ ಸುಳ್ಳುಗಳೇ ತುಂಬಿರುತ್ತದೆ. ಇಂಥವರು ದೇವರಿಂದ ನೇಮಕರಾದವರೇ ಅಲ್ಲ. ದೇವರಿಂದ ನೇಮಕವಾಗಿದ್ದ ಅವರಿಂದ ಸುಳ್ಳು ಪ್ರವಾದನೆಗಳು ಒಂದು ಬಾರಿಯೂ ಬರುವುದಿಲ್ಲ. ಹಾಗಾಗಿ ಅವರ ಫಲಗಳಿಂದಲೇ ಅವರು ದೇವರಿನವರ ಅಥವಾ ದುಡ್ಡು ಮಾಡುವುದಕ್ಕಾಗಿ ದೇವರ ನಾಮವನ್ನು ವ್ಯರ್ಥವಾಗಿ ಬಳಸುವವರ ಎಂದು ಕಂಡುಹಿಡಿಯಬಹುದು. ಏಕೆಂದರೆ ಒಳ್ಳೆಯ ಮರವು ಒಳ್ಳೆಯ ಹಣ್ಣುಗಳನ್ನು ಮಾತ್ರ ಕೊಡುತ್ತದೆ. ಸೊ ಈ ಎಲ್ಲಾ ಅಂಶಗಳ ಜೊತೆಗೆ ನಾವು ಹಳೆಯ ಒಡಂಬಡಿಕೆಯಿಂದ ಇಂದಿನ ಮೊದಲನೆಯ ವಾಚನವನ್ನು ನೋಡೋಣ. ಧರ್ಮಸಭೆಯು ಇಂದು ಸಿರಾಕನ ಗ್ರಂಥದಿಂದ ವಾಚನವನ್ನು ಆಯ್ಕೆ ಮಾಡಿದೆ. ಈ ಸಿರಾಕನ ಗ್ರಂಥ ಕಥೋಲಿಕರ ಬೈಬಲಿನಲ್ಲಿ ಮಾತ್ರವೇ ಕಾಣಸಿಗುತ್ತದೆ. ಏಕೆಂದರೆ ಯೇಸುಸ್ವಾಮಿ, ಅಪೋಸ್ತಲರು, ಶುಭ ಸಂದೇಶ ಬರಹಗಾರರು, ಪೌಲ ಮತ್ತು ಇತರ ಎಲ್ಲಾ ಆದಿಕ್ರೈಸ್ತರುಗಳು ಓದುತ್ತಿದ್ದ ಹಳೆಯ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಈ ಸಿರಾಕನ ಗ್ರಂಥವೂ ಇತ್ತು. ಈ ಸಿರಾಕನ ಗ್ರಂಥದಲ್ಲಿಯೂ ಯೇಸುಸ್ವಾಮಿ ಹೇಳಿದ ಸಾಮರ್ಥ್ಯ ಮತ್ತು ಒಗಟುಗಳ ರೀತಿಯ ಬೋಧನೆಗಳಿವೆ. ಹಾಗಾಗಿ ಸಿರಾಕನ ಗ್ರಂಥದ 27ನೇ ಅಧ್ಯಾಯದ 4-7 ವಾಕ್ಯಗಳನ್ನು ನೋಡೋಣ. ಕಾಳನ್ನು ಸಾಣಿಸುವಾಗ ಹಿಪ್ಪೆ ಉಳಿಯುವುದು ಜರಡಿಯಲ್ಲಿ, ಮನುಷ್ಯನ ಹೊಲೆತನ ಕಂಡುಬರುವುದು ಅವನ ಆಲೋಚನೆಯಲ್ಲಿ. ಕುಂಬಾರನ ಮಡಕೆಯ ಪರೀಕ್ಷೆ ಬೆಂಕಿಯ ಆವಿಗೆಯಿಂದ, ಮನುಷ್ಯನ ಪರೀಕ್ಷೆ ಅವನ ಸಂಭಾಷಣೆಯಿಂದ. ಮರದ ಫಲ ತೋರಿಸುವುದು ಅದನ್ನು ಬೆಳೆಸಿದ ಹದವನ್ನು, ಮಾತು ವ್ಯಕ್ತಪಡಿಸುವುದು ಮನಸ್ಸಿನ ಆಲೋಚನೆಯನ್ನು. ಒಬ್ಬನನ್ನು ಹೊಗಳಬೇಡ, ಅವನ ಸಂಭಾಷಣೆಯನ್ನು ಅಳೆಯುವ ಮೊದಲೇ, ಏಕೆಂದರೆ ಅವನ ಸತ್ವ ಪರೀಕ್ಷೆ ಅಡಗಿರುವುದು ಅದರಲ್ಲೇ. ಇದರಲ್ಲಿ ಬಳಸಿರುವ ಚಿತ್ರಣಗಳನ್ನು ಒಂದೊಂದಾಗಿ ಗಮನಿಸೋಣ. ಮೊದಲನೆಯ ಚಿತ್ರಣ ಕಾಳು ಮತ್ತು ಹಿಪ್ಪೆಗಳು. ಕಾಳನ್ನು ಮೊರದಲ್ಲಿ ಸಾಣಿಸುವಾಗ ಅದರಲ್ಲಿರುವ ಹಿಪ್ಪೆಗಳು ಟೊಳ್ಳಾದ ಕಾಳುಗಳು ಅಥವಾ ಒಟ್ಟುಗಳು
ಕಾಳುಗಳಿಂದ ಬೇರ್ಪಟ್ಟು ಜರಡಿಯಿಂದ ಕೆಳಗೆ ಬೀಳುತ್ತವೆ ಹಾಗೂ ಕಾಳುಗಳು ಜರಡಿಯಲ್ಲಿಯೇ ಉಳಿಯುತ್ತವೆ. ಅದೇ ರೀತಿ ಮನುಷ್ಯನ ಹೊಲೆತನವು ಅವನ ಆಲೋಚನೆಗಳಿಂದ ಪ್ರತ್ಯೇಕವಾಗಿ ಕಾಣುತ್ತದೆ. ಎರಡನೆಯ ಚಿತ್ರಣ, ಕಂಬಾರನ ಮಡಿಕೆ ಮತ್ತು ಬೆಂಕಿ. ಒಬ್ಬ ಕಂಬಾರನು ತನ್ನ ಮಡಿಕೆಯನ್ನು ಬೆಂಕಿಯ ಆವಿಗೆಯಲ್ಲಿ ಪರೀಕ್ಷೆ ಮಾಡುತ್ತಾನೆ. ಅದರಂತೆಯೇ ಮನುಷ್ಯನ ಸಂಭಾಷಣೆಯು ಅವನಿಗಾಗುವ ಶೋಧನೆಯ ಪರೀಕ್ಷೆಯಲ್ಲಿ ತಿಳಿದು ಬರುತ್ತದೆ. ಅಂದರೆ ಮನುಷ್ಯನಿಗೆ ಪರೀಕ್ಷೆಯಾದಾಗ ಅವನ ಸಂಭಾಷಣೆಯು ತನ್ನ ಹೃದಯದಲ್ಲಿರುವುದನ್ನು ಪ್ರತಿನಿಧಿಸುತ್ತದೆ. ಮೂರನೆಯ ಚಿತ್ರಣ, ಮರ ಮತ್ತು ಅದರ ಫಲ. ಈ ಚಿತ್ರಣಕ್ಕಾಗಿಯೇ ಧರ್ಮಸಭೆಯು ಈ ವಾಕ್ಯಗಳನ್ನು ಇಂದಿನ ಮೊದಲನೆಯ ವಾಚನಕ್ಕಾಗಿ ಕೊಟ್ಟಿದೆ. ಏಕೆಂದರೆ ಇಂದಿನ ಶುಭ ಸಂದೇಶದ ವಾಚನದಲ್ಲಿ ಸಿರಾಕನಂತೆ ಯೇಸುಸ್ವಾಮಿಯು ಇದೇ ಮರ ಮತ್ತು ಫಲದ ಚಿತ್ರಣಗಳನ್ನು ಬಳಸಿ ಮನುಷ್ಯರ ಮಾತುಗಳಿಗೆ ಹೊಂದಾಣಿಸಿ ಬೋಧಿಸಿದ್ದಾರೆ. ಹೇಗೆ ಒಂದು ಒಳ್ಳೆಯ ಮರದ ಗುಣವನ್ನು ಅದರ ಫಲಗಳಿಂದ ತಿಳಿದುಕೊಳ್ಳಬಹುದೋ ಅದೇ ರೀತಿ ಮನುಷ್ಯನ ಗುಣಲಕ್ಷಣಗಳು ಮತ್ತು ಅವನ ಹೃದಯದಲ್ಲಿರುವ ಆಲೋಚನೆಗಳು ಅವನ ಬಾಯಿಯಿಂದ ಬರುವ ಮಾತುಗಳಿಂದ ತಿಳಿದುಕೊಳ್ಳಬಹುದು. ಸಿರಾಕನ ಗ್ರಂಥದಲ್ಲಿ ಅನೇಕ ಬುದ್ಧಿಮಾತುಗಳನ್ನು ನೋಡಬಹುದು. ಅಂತಹ ಒಂದು ಒಳ್ಳೆಯ ಬುದ್ಧಿಮಾತನ್ನೇ ಈ ವಾಚನದ ಕೊನೆಯಲ್ಲಿಯೂ ಕೊಡಲಾಗಿದೆ. ಅದು, ಒಬ್ಬನನ್ನು ಹೊಗಳಬೇಡ, ಅವನ ಸಂಭಾಷಣೆಯನ್ನು ಅಳೆಯುವ ಮೊದಲೇ, ಏಕೆಂದರೆ ಅವನ ಸತ್ವ ಅಥವಾ ನಿಜ ಗುಣದ ಪರೀಕ್ಷೆ ಅಡಗಿರುವುದು ಅದರಲ್ಲೇ. ನಾವು ಅನೇಕ ಸೆಲೆಬ್ರಿಟಿಗಳನ್ನು, ಪ್ರಖ್ಯಾತಿ ಪಡೆದವರನ್ನು ಪ್ರತಿದಿನ ನೋಡುತ್ತಿರುತ್ತೇವೆ. ಅವರ ರಾಜಕೀಯದ ಯುಕ್ತಿ, ಸಿನಿಮಾದಲ್ಲಿ ಅವರ ನಟನೆ, ಅವರ ಸ್ಟೈಲ್, ಡೈಲಾಗ್ಗಳು, ಅವರ ಏಳಿಗೆ, ಸಂಪತ್ತು ಇತ್ಯಾದಿಗಳನ್ನು ನೋಡಿ ಅವರನ್ನು ಇಷ್ಟಪಡುತ್ತೇವೆ. ಆದರೆ ಅವರು ತಮ್ಮ ನಿಜ ಗುಣವನ್ನು ತಮ್ಮ ಮಾತುಗಳಿಂದ ವ್ಯಕ್ತಪಡಿಸುವುದನ್ನು ನೋಡಿದಾಗಲೇ ನಾವು ಅಂದುಕೊಂಡಂತೆ ಅವರು ನಿಜವಾಗಿಯೂ ಒಳ್ಳೆಯ ವ್ಯಕ್ತಿಗಳ ಇಲ್ಲವಾ ಎಂದು ಗೊತ್ತಾಗುತ್ತದೆ. ಅವರ ನಿಜವಾದ ವರ್ತನೆಯಿಂದ ಮತ್ತು ವಿಶೇಷವಾಗಿ ಅವರ ಖಾಸಗಿ ಮಾತುಗಳಿಂದ ಅವರ ನಿಜ ಸ್ವರೂಪ ಹೊರಗೆ ಬರುತ್ತದೆ. ಆದ್ದರಿಂದ ಅವರ ಅಂದ ಚಂದಗಳನ್ನು, ಸಿನಿಮಾ ಡೈಲಾಗ್ಗಳನ್ನು ಮಾತ್ರ ನೋಡಿ ಅವರನ್ನು ಒಳ್ಳೆಯ ವ್ಯಕ್ತಿ ಎಂದು ತೀರ್ಪು ಮಾಡಲು ದುಡುಕಬಾರದು. ಅವರ ನಿಜ ಸ್ವರೂಪ ಹೊರಗೆ ಬರುವ ತನಕ ಕಾಯಬೇಕು. ಆಗಲೇ ಅವರ ನಿಜ ಗುಣ ಹೊರಗೆ ಬರುತ್ತದೆ. ಸರಿ, ಈಗ ಇಂದಿನ ಕೀರ್ತನೆ ಶ್ಲೋಕವನ್ನು ನೋಡೋಣ. ಸಿರಾಕರ ಬೋಧನೆಗೂ ಯೇಸುಸ್ವಾಮಿಯ ಬೋಧನೆಗೂ ಈ ಕೀರ್ತನೆ ಶ್ಲೋಕವು ಹೇಗೆ ಹೊಂದಾಣಿಕೆಯಾಗಿದೆ ಎಂದು ನೋಡೋಣ. ಅದು ಕೀರ್ತನೆ 92ರಿಂದ ಕೆಲವು ವಾಕ್ಯಗಳು. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಪರಾತ್ಪರನೇ, ನಿನ್ನ ನಾಮ ಭಜನೆ ಹಿತಕರ. ಪ್ರಾತಃ ಕಾಲದಲ್ಲೇ ನಿನ್ನ ಪ್ರೀತಿಯನ್ನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ವೀಣಾ ಸ್ವರ ಮಂಡಳದಿಂದ, ಕೊಳಲ ದನಿಯಿಂದ, ಕಿನ್ನರಿಯ ನಾದ ಸ್ವರದಿಂದ. ಅವರಿರುವರು ಪ್ರಭುವಿನ ಆಲಯದಲ್ಲೇ ನೆಟ್ಟ ಸಸಿಗಳಂತೆ, ನಮ್ಮ ದೇವಾಂಗಳದಿ ಉಲುಸಾಗಿ ಬೆಳೆವ ಮರಗಳಂತೆ. ಫಲಿಸುವರು ಮುಪ್ಪಿನಲ್ಲೂ, ಶೋಭಿಸುವರು ಪಚ್ಚೆ ಪಸಿರಂತೆ. ಈ ಪರಿ ಪಡೆಯುವುದು ಸಾಕ್ಷ್ಯ ಪ್ರಭುವಿನ ಸತ್ಯಾಸಂಧತೆ. ಆತನೇ ನನಗೆ ಪೊರೆಬಂಡೆ, ಆತನಲ್ಲಿಲ್ಲ ವಕ್ರತೆ. ಈ ಕೀರ್ತನಾ ಶ್ಲೋಕಗಳಲ್ಲಿಯೂ ಮರ ಮತ್ತು ಫಲದ ಚಿತ್ರಣ ಕೊಡಲಾಗಿದೆ. ಆದರೆ ಅದಕ್ಕಾಗಿ ಧರ್ಮಸಭೆ ನಮಗೆ ಈ ಕೀರ್ತನೆಯನ್ನು ಆಯ್ಕೆ ಮಾಡಿಲ್ಲ. ಬದಲಾಗಿ ದೇವ ಜನರು ತಮ್ಮ ಬಾಯಿಗಳಿಂದ ಸರ್ವೇಶ್ವರನಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳಿ, ಸಂಗೀತ ಸಲಕರಣೆಗಳನ್ನು ಬಳಸಿ ದೇವರನ್ನು ಹಾಡಿ ಹೊಗಳುವುದರಿಂದ ನಮ್ಮ ಬಾಯಿಗಳು ಪವಿತ್ರವಾಗುತ್ತದೆ. ಇದರಿಂದ ಪ್ರತಿಯೊಬ್ಬರು ಬಾಯಿಯ ಮೂಲಕ ತಮ್ಮ ಹೃದಯವನ್ನು ಪವಿತ್ರೀಕರಿಸಿಕೊಳ್ಳುತ್ತಾರೆ. ಹೇಗೆ ಹೃದಯದಲ್ಲಿರುವುದು ಮಾತುಗಳಲ್ಲಿ ವ್ಯಕ್ತವಾಗುತ್ತದೆಯೋ ಅದೇ ರೀತಿ ನಮ್ಮ ತುಟಿಗಳಲ್ಲಿ ದೇವರ ಸ್ತುತಿಯ ಮಾತುಗಳನ್ನು ಹಾಡಿ ಹೊಗಳಿದಾಗ ನಮ್ಮ ಬಾಯಿಯ ಮುಖಾಂತರ ನಮ್ಮ ಹೃದಯಗಳು ಶುದ್ಧವಾಗುತ್ತದೆ. ಸಿರಾಕರು ಮತ್ತು ಯೇಸುಸ್ವಾಮಿ ಮನುಷ್ಯರ ಬಾಯಿ ಮಾತುಗಳ ಬಗ್ಗೆ ಬೋಧಿಸಿದ್ದನ್ನು ಕೇಳಿದೆವು. ಹಾಗಾಗಿ ಈ ಕೀರ್ತನೆಯು ಮನುಷ್ಯರ ಬಾಯಿ ಮಾತುಗಳನ್ನು ದೇವರ ಸ್ತುತಿ ಸ್ತೋತ್ರಕ್ಕೆ ಬಳಸಲು ಕರೆ ಕೊಡುತ್ತಿದೆ. ನಮ್ಮ ಬಾಯಿ ಮಾತುಗಳನ್ನು ಸರಿಪಡಿಸಿಕೊಳ್ಳಲು ಇರುವ ಒಂದೇ ಮಾರ್ಗ, ನಾವು ಅದನ್ನು ದೇವರ ಸ್ತುತಿ ಸ್ತೋತ್ರಕ್ಕಾಗಿ ಬಳಸಬೇಕು. ದೇವರ ನಾಮವನ್ನು ನಮ್ಮ ತುಟಿಗಳಲ್ಲಿ ಹಾಡಿ ಹೊಗಳಿದಾಗ ಅವರ ನಾಮದಲ್ಲಿರುವ ಶಕ್ತಿಯು ನಮ್ಮ ಬಾಯಿ ಮತ್ತು ಹೃದಯಗಳನ್ನು ಪವಿತ್ರೀಕರಿಸುತ್ತದೆ. ಈ ಕಾರಣದಿಂದಲೇ ಧರ್ಮಸಭೆಯು ನಮಗೆ ಈ ಕೀರ್ತನೆಯನ್ನು ಇಂದು ಕೊಟ್ಟಿದೆ. ಕೊನೆಯದಾಗಿ ನಮ್ಮ ಪವಿತ್ರ ಹಾಗೂ ಜೀವಂತ ಸಂಪ್ರದಾಯದಿಂದ ಕೆಲವು ಹಿತನುಡಿಗಳನ್ನು ನೋಡೋಣ. ಇಂದಿನ ವಾಚನಗಳ ಬಗ್ಗೆ ಅಲೆಕ್ಸಾಂಡ್ರಿಯಾದ ಸಂತ ಸಿರಿಲ್ ಹಾಗೂ ಪೂಜ್ಯ ಬೀಡ್ ಎಂಬ ಸಭಾ ಪಂಡಿತರು ಯಾವ ರೀತಿಯ ವಿವರಣೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಲೆಕ್ಸಾಂಡ್ರಿಯಾದ ಸಂತ ಸಿರಿಲ್ ರವರು, ನಾವು ಇತರರನ್ನು ತೀರ್ಪು ಮಾಡಬಾರದೆಂದು ಯೇಸುಸ್ವಾಮಿ ಬಹುಮುಖ್ಯವಾಗಿ ಹೇಳಿದ್ದಾರೆ. ಅದರ ಬದಲು ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ಕಿತ್ತೆಸೆಯಲು ಶ್ರಮಿಸಬೇಕು. ಇದಕ್ಕಾಗಿ ದೇವರ ಅನುಗ್ರಹವನ್ನು ಯಾಚಿಸಬೇಕು. ಅವರೊಬ್ಬರೇ ನಮ್ಮ ಪಶ್ಚಾತ್ತಾಪದ ಹೃದಯಗಳನ್ನು ಚಿಕಿತ್ಸೆ ಮಾಡುವವರು ಹಾಗೂ ನಮ್ಮ ಆಧ್ಯಾತ್ಮಿಕ ತೊಡಕುಗಳಿಂದ ನಮ್ಮನ್ನು ಮುಕ್ತಗೊಳಿಸುವವರು. ನಿಮ್ಮ ಸ್ವಂತ ಪಾಪಗಳೇ ಇತರರಿಗಿಂತ ದೊಡ್ಡದಾಗಿದ್ದರೆ ಮತ್ತು ತೀವ್ರವಾಗಿದ್ದರೆ ನೀವು ಅವರನ್ನು ದೂಷಿಸಲು ಹೇಗೆ ಸಾಧ್ಯ? ಇದರಿಂದ ನಿಮ್ಮ ಪಾಪಗಳನ್ನೇ ಕಡೆಗಣಿಸಿ ಬಿಡುತ್ತೀರಲ್ಲ. ಯೇಸುಸ್ವಾಮಿಯ ಈ ಉಪದೇಶವು ಒಳ್ಳೆಯ ಜೀವನವನ್ನು ಬಾಳಲು ಬಯಸುವ
ಮತ್ತು ವಿಶೇಷವಾಗಿ ಇತರರಿಗೆ ಬೋಧಿಸಬೇಕೆಂಬ ಜವಾಬ್ದಾರಿ ಹೊತ್ತಿರುವ ಎಲ್ಲರಿಗೂ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ಸಂತ ಸಿರಿಲ್ ರವರ ಪ್ರಕಾರ ಒಬ್ಬನು ಪರಿಶುದ್ಧ ಜೀವನವನ್ನು ನಡೆಸಬೇಕಾದರೆ ಇತರರಿಗೆ ತೀರ್ಪು ಮಾಡುವ ಮೊದಲು ತನ್ನ ಸ್ವಂತ ಪಾಪಗಳನ್ನು ಅರಿತು ಅವುಗಳನ್ನು ಸರಿ ಮಾಡಿಕೊಳ್ಳುತ್ತೇನೆಂಬ ನಿರ್ಧಾರ ತೆಗೆದುಕೊಳ್ಳಬೇಕು. ಇದೇ ಅಗತ್ಯವಾಗಿ ಪಾಲಿಸಬೇಕಾದ ತತ್ವ. ಇದನ್ನು ಪಾಲಿಸದವನು ತನ್ನ ಆಧ್ಯಾತ್ಮಿಕ ಜೀವನದ ಕಪಟತನವನ್ನು ತೋರುತ್ತಾನೆ. ಹಾಗಾಗಿ ದೇವರ ಮಕ್ಕಳಾದ ನಾವು ಇತರರನ್ನು ತೀರ್ಪು ಮಾಡುವ ಮೊದಲು ತನ್ನ ಸ್ವಂತ ಆಧ್ಯಾತ್ಮಿಕ ಬೆಳವಣಿಗೆಯ ಕಡೆ ದೃಷ್ಟಿ ಮಾಡಬೇಕು. ಆದರೆ ಪೂಜ್ಯ ಬೀಡ್ರವರು ಸಿರಾಕರು ಮತ್ತು ಯೇಸುಸ್ವಾಮಿ ಬಳಸಿದ ಪ್ರಮುಖ ಚಿತ್ರಣವಾದ ಮರ ಮತ್ತು ಫಲಗಳ ಬಗ್ಗೆ ಹೇಳಿದ್ದಾರೆ. ನಿಮಗೆ ಒಳ್ಳೆಯ ಮರದ ಫಲಗಳು ಮತ್ತು ಕೆಟ್ಟ ಮರದ ಫಲಗಳು ಯಾವುವು ಎಂದು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ? ಸಂತ ಪೌಲರು ಇವುಗಳ ಬಗ್ಗೆ ಗಲಾತ್ಯರಿಗೆ ಬರೆದ ಪತ್ರದ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಹಾದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥ ಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ ಇತ್ಯಾದಿಗಳೇ ಕೆಟ್ಟ ಮರದ ಫಲಗಳು. ಆದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಭಾಗ್ಯ, ಸಂಯಮದಂತಹ ಪವಿತ್ರಾತ್ಮ ದತ್ತವಾದ ಸತ್ಫಲಗಳೇ ಒಳ್ಳೆಯ ಮರದ ಫಲಗಳು. ಇಲ್ಲಿ ನಾವು ನಮ್ಮ ಅಂತರಂಗಗಳನ್ನು ಪರಿಶೋಧಿಸಿಕೊಳ್ಳಬೇಕೆಂದರೆ ಪೌಲರು ಹೇಳಿರುವ ಶಾರೀರಿಕವಾದ ದುಷ್ಕ್ರಿಯೆಗಳನ್ನು ನಮ್ಮ ಅಂತರಂಗಗಳಿಂದ ಕಿತ್ತೆಸೆಯಬೇಕು ಮತ್ತು 10 ಆಜ್ಞೆಗಳನ್ನು ಸರಿಯಾಗಿ ಪಾಲಿಸಬೇಕು ಹಾಗೂ ಪವಿತ್ರಾತ್ಮರ ಫಲಗಳಾದ ಸದ್ಗುಣಗಳನ್ನು ನಮ್ಮ ಹೃದಯದಲ್ಲಿ ನೆಟ್ಟು ಯೇಸುಸ್ವಾಮಿಯನ್ನು ಅನುಕರಿಸಿ ಜೀವಿಸಬೇಕು. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.